యేసయ్యా 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 యేసయ్యా
ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ 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 ಇರುವರೆಗೂ 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 ಪಾಪದ ಪಾಲಿಗೆ ನಗದು ಪ್ರೀತಿಗೆ ಜೀವಿಸಲು ಕೃಪೆ ಮಾಡಿದೆ ಪಾಪದ ಪಾಲಿಗೆ ನಗದು ಪ್ರೀತಿಗೆ ಜೀವಿಸಲು ಕೃಪೆ ಮಾಡಿದೆ ನಿನ್ನ ಪವಿತ್ರರಾಜವು ನನ್ನ ಮನುಷ್ಯನಾಗಿ ಮಾಡಿರುವೆ ನಿನ್ನ ಪವಿತ್ರರಾಜವು ಮನುಷ್ಯನಾಗಿ ಮಾಡಿದೆಯ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ 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 ನನ್ನ ಪ್ರಾಣ ಇರುವರೆಗೂ ನನ್ನ ಪ್ರಾಣ ಇರುವರೆಗೂ ಇರುವರೆಗೂ ಹೆಚ್ಚಳ ಪಡುವುದು ನಿಮ್ಮಲ್ಲೇ ಸಾಕ್ಷಿಸಿಕೊಳ್ಳುವೆ ನಿಮ್ಮಲ್ಲೇ ಹೆಚ್ಚಳ ಪಡುವುದು ನಿಮ್ಮಲ್ಲೇ ಸಾಕ್ಷಿಸಿಕೊಳ್ಳುವೆ ನಿಮ್ಮಲ್ಲೇ ನನ್ನ ದೇವ ಮಾನವಲ್ಲ ನಿನ್ನನ್ನೇ ಸಂಪಾದಿಸುವೆ ನನ್ನ ದೇವ ಮಾನವಲ್ಲ ನಿನ್ನನ್ನೇ ಸಂಪಾದಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ ನಿನ್ನನ್ನೇ ಪ್ರೀತಿಸುವೆ 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 ನನ್ನ ಪ್ರಾಣ ಇರುವರೆಗೂ ಇರುವರೆಗೂ ನನ್ನ ಪ್ರಾಣ ಇರುವರೆಗೂ ಇವತ್ತಿನ ಆರಾಧನೆಯಕ್ಕಾಗಿ ಆಯ್ದುಕೊಂಡಿರುವ ಸತ್ಯವೇದದ ಭಾಗ ಕೀರ್ತನೆಗಳು 133ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯ ವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೋರ್ಮನ ಪರ್ವತದಲ್ಲಿ ಹುಟ್ಟಿ ಚೀಯೋನ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾನ
ಪಡಿಸಿದ್ದಾನೆ. ಆಮೇಲೆ ಈ ವಾಕ್ಯವನ್ನು ನಮ್ಮನ್ನೆಲ್ಲರ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿಮ್ಮನ್ನೇ ಆರಾಧಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿನ್ ಬಳಿ ಬಂದೆವು. ಪರಿಶುದ್ಧನೇ ಮಹೋನ್ನತ ಸ್ಥಾನದಲ್ಲಿ ವಾಸ ಮಾಡುವ ನನ್ನ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ಈ ಸಮಯದಲ್ಲಿ ನಿಮ್ಮನ್ನ ಅಪ್ಪ ಎಂದು ಬೇಡಿಕೊಳ್ಳುವಂತ ಒಂದು ಮಹಾ ಜೀವಿತದ ಭಾಗ್ಯವನ್ನು ಈ ಪಾಪಿಗಳಿಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಅಪ್ಪ ನಿಮ್ಮ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಅಪ್ಪ ಈ ಸಮಯದಲ್ಲಿ ನನ್ನ ಕುಟುಂಬದ ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿರಪ್ಪ. ನಮ್ಮ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಕಲ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿಯ ಜೀವಿತವನ್ನು ಕೊಟ್ಟು ಕಾಪಾಡಬೇಕಿತ್ತಪ್ಪ ಎಂಬುದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ಈ ಕುಟುಂಬದ ಮೇಲೆ ಯಾವುದೇ ಸೈತಾನ ಶೋಧನೆ ಕಂಡು ಬೀಳದ ಹಾಗೆ ನಿಮ್ಮ ಪವಿತ್ರ ಪರಿಶುದ್ಧ ರಕ್ಷಣೆ ನಮ್ಮನ್ನು ಜೋಪಾನ ಮಾಡಬೇಕಿತ್ತಪ್ಪ ಎಂಬುದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ನಿನ್ನ ಮಕ್ಕಳಾಗಿರ್ತಕ್ಕಂಥ ಎಲ್ಲರನ್ನು ಆಶೀರ್ವದಿಸಿರಪ್ಪ. ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಸಕಲ ಆರೋಗ್ಯ ಭಾಗ್ಯವನ್ನು ನೀವು ಕೊಟ್ಟು ಕಾಪಾಡಬೇಕಿತ್ತಪ್ಪ ನಿಮ್ಮ ಮೊದಲು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ಈ ಜೀವಿತದಲ್ಲಿ ನೀವಿದ್ದಾಗ ಮಾತ್ರ ನಮಗೆ ಸಮಾಧಾನ, ಶಾಂತಿ, ನೆಮ್ಮದಿ ಸಿಗುತ್ತದೆ ಕರ್ತನೆ. ನೀವಿರದ ಮನೆಯಲ್ಲಿ ಬರೀ ಶೂನ್ಯ ಇದೆ ಕರ್ತನೆ. ಅದಕ್ಕಾಗಿ ಕರ್ತನೆ ನಮ್ಮನ್ನ ಪವಿತ್ರ ಪರಿಶುದ್ಧ ದೇವರಾಗಿರ್ತಕ್ಕಂಥ ನೀವು ಪರಿಶುದ್ಧರನ್ನಾಗಿ ಮಾಡಿ ನಿಮ್ಮ ಒಳ್ಳೆ ಮಕ್ಕಳಾಗಿ ಜೀವಿಸುವ ಹಾಗೆ ನನ್ನ ಆಶೀರ್ವದಿಸಿ ಬಲಪಡಿಸಬೇಕಂತಪ್ಪ ನಿಮ್ಮ ಮುದ್ದು ನಾಮದಲ್ಲಿ ಬೇಡ್ಕೊಳ್ತೀನಿ ಕರ್ತನೆ. ನಮ್ಮ ಎಲ್ಲರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಕೊಡ್ರಪ್ಪ, ಶಾಂತಿಯನ್ನು ಕೊಡ್ರಪ್ಪ, ನೆಮ್ಮದಿ ಜೀವಿತವನ್ನು ಕೊಡ್ರಪ್ಪ. ಜೀವಿತದಲ್ಲಿ ಬೇಕಾಗಿರ್ತಕ್ಕಂಥ ಸಕಲ ಆರೋಗ್ಯ ಭಾಗ್ಯದ ಜೊತೆಗೆ ಕರ್ತನೆ ನಮ್ಮ ಭವಿಷ್ಯವನ್ನು ನೀವು ರೂಪಿಸಬೇಕದಪ್ಪ ನಿಮ್ಮ ಮುದ್ದು ನಾಮದಲ್ಲಿ ಬೇಡ್ಕೊಳ್ತೀನಿ ಕರ್ತನೆ. ನಮ್ಮ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗವನ್ನು, ಒಳ್ಳೆ ಮಾರ್ಗವನ್ನು ನಮಗೆ ತೋರಿಸಿ ನಮ್ಮ ಜೀವಿತವನ್ನು ನಡೆಸಲು ನೀವು ಶಕ್ತರನ್ನಾಗಿ ನಮ್ಮನ್ನು ಶಕ್ತರನ್ನಾಗಿ ಮಾಡಬೇಕದಪ್ಪ ನಿಮ್ಮ ಮುದ್ದು ನಾಮದಲ್ಲಿ ಬೇಡ್ಕೊಳ್ತೀನಿ ಕರ್ತನೆ. ಹಾಲೆಲೂಯಾ ಯೇಸಪ್ಪ. ನಮ್ಮೆಲ್ಲರನ್ನು ಆಶೀರ್ವದಿಸಿ ಕರ್ತನೆ. ಪ್ರತಿಯೊಂದು ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ರಪ್ಪ, ಆರೋಗ್ಯ ಭಾಗ್ಯವನ್ನು ಕೊಡ್ರಪ್ಪ. ನನ್ನೊಂದು ಪರಿಶುದ್ಧ ಮನಸ್ಸನ್ನು ನಮಗೆ ಕಲಿಸಿಕೊಡ್ರಪ್ಪ. ನಿಮ್ಮನ್ನು ಬಿಟ್ಟರೆ ನಮಗೆ ಬದುಕಿಲ್ಲಪ್ಪ, ನಿಮ್ಮನ್ನು ಬಿಟ್ಟರೆ ಭಾಳ ಇಲ್ಲಪ್ಪ, ನಿಮ್ಮನ್ನು ಬಿಟ್ಟರೆ ಜೀವ ಇಲ್ಲಪ್ಪ, ನಿಮ್ಮನ್ನು ಬಿಟ್ಟರೆ ಜೀವನವೇ ಇಲ್ಲ ಕರ್ತನೆ. ನಿಮ್ಮನ್ನು ನಂಬಿರ್ತಕ್ಕಂಥ ನಮಗೆ ಯಾವುದೇ ಸೈತಾನನ ಶೋಧನೆ ಬಾರದಾಗಿ ನೀವು ಆಶೀರ್ವಾದ ಮಾಡಿರಪ್ಪ. ಪ್ರತಿಕ್ಷಣ ಪಾಪವನ್ನು ಮಾಡ್ತಕ್ಕಂಥ ಈ ಪಾಪಿಗಳನ್ನು ಕ್ಷಮಿಸಿ ಅಪ್ಪ. ಯಾವುದೇ ಪಾಪಗಳನ್ನು ಮಾಡೋ ಹಾಗೆ ನೀವು ಪರಿಶುದ್ಧ ರಕ್ಷಣೆ ಜೋಪಾನ ಮಾಡಬೇಕದಪ್ಪ ನಿಮ್ಮ ಮೊದಲು ನಾಮದಲ್ಲಿ ಬೇಡಿಕೊಟ್ಟು ಕರ್ತನೆ. ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಯಾವನು ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಸದಾಕಾಲ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತಹ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟೆ ನಿಂತಿದ್ದಾರೆ ಅಂತ ಹೇಳಿದಿರಪ್ಪ ಏಸಪ್ಪ. ನಾವು ಯಾವುದೇ ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆಪ್ಪ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ, ಸದಾಕಾಲ ನಿಮ್ಮ ವಾಕ್ಯದಲ್ಲಿ ಬೆಳೆದಾಗಿ ನಮ್ಮ ಆಶೀರ್ವಾದ ಮಾಡಪ್ಪ. ಯಾಕಂದರೆ ನಿಮ್ಮ ವಾಕ್ಯದಲ್ಲಿ ಬೆಳೆದರೆ ನಮಗೆ ನಿತ್ಯ ಜೀವವಿದೆ ಕರ್ತನೆ. ನಿಮ್ಮ ಒಂದು ರಕ್ಷಣೆ ನಮಗೆ ದೊರಕುತ್ತಿದೆ ಕರ್ತನೆ. ಇದಕ್ಕೆ ಅಡ್ಡಗಾವಲಾಗಿರ್ತಕ್ಕಂಥ ಸೈತಾನನ ದೂರ ಮಾಡಿ ಕರ್ತನೆ, ಸೈತಾನನಿಂದ ನಮ್ಮನ್ನು ದೂರ ಮಾಡಿ ನಿಮ್ಮ ಪವಿತ್ರ ರಕ್ಷಣೆ ನಮ್ಮನ್ನು ಜೋಪಾನ ಮಾಡಬೇಕದಪ್ಪ ನಿಮ್ಮ ಮೊದಲು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ಕೋಳಿಯು ತನ್ನ ಮರಿಗಳನ್ನು ಯಾವುದೇ ರೀತಿ ಹದ್ದಿಗೆ ಕೊಡದೆ ತನ್ನ ರೆಕ್ಕೆಲಿಟ್ಟು ಜೋಪಾನ ಮಾಡ್ತದೆ ಕರ್ತನೆ. ನೀವು ನಮ್ಮನ್ನು ಸೈತಾನ ಸೂದನಿಗೆ ಸಿಲುಕಿಸದೆ ನಮ್ಮ ರೆಕ್ಕೆಲಿಟ್ಟು ಜೋಪಾನ ಮಾಡಬೇಕದಪ್ಪ ನಿಮ್ಮ ಮುದ್ದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ನೀವು ಹೇಳಿದರೆ ನಂಬಿದರೆ ದೇವರ ಮಹಿಮೆಯನ್ನು ಕಾಣುವ ಅಂತ ಹೇಳಿದ್ರಪ್ಪ. ನಾವು ನಿಮ್ಮನ್ನೇ ನಂಬಿದ್ದೀವಿ ಕರ್ತನೆ. ನೀವೇ ನನ್ನ ರಕ್ಷಕರು, ನೀವೇ ನನ್ನ ಬಂಡೆಯಪ್ಪ, ನೀವೇ ನನ್ನ ಕೋಟಿ ಕರ್ತನೆ. ಅದ್ಭುತ ಮಾಡುವ ದೇವರು ನೀವಾಗಿದ್ದರೆ ಕರ್ತನೆ. ಆಲೋಚನಾ ಕರ್ತನಾಗಿದ್ರಪ್ಪ. ನಿಮಗೆ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಯೇಸಪ್ಪ. ನಿಮ್ಮ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗಿ ನಮ್ಮ ಆಶೀರ್ವಾದ ಮಾಡಿರಪ್ಪ. ಒಳ್ಳೆ ತಂದೆಯಾಗಿರ್ತಕ್ಕಂಥ ನಿಮಗೆ ಒಳ್ಳೆ ಮಕ್ಕಳಾಗಿ ನಾವು ಜೀವಿಸುವಾಗ ಆಶೀರ್ವಾದ ಮಾಡಿರಪ್ಪ. ಆ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ
ಸೈತಾನನ ಕುತಂತ್ರ ನಮಗೆ ತಾಟದ ಹಾಗೆ ನೀವು ಆಶೀರ್ವಾದ ಮಾಡಪ್ಪ. ಮಾಟ ಮಾತ್ರದ ಕಣ್ಣು ನಮಗೆ ತಾಟದ ಹಾಗೆ ನೀವು ಆಶೀರ್ವಾದ ಮಾಡಪ್ಪ. ಪ್ರತಿಯೊಬ್ಬರ ಬೇಡಿಕೆಗಳನ್ನ ಈಡೇರಿಸ್ರಪ್ಪ. ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನು ಕೊಡ್ರಪ್ಪ. ಒಟ್ಟಿನಲ್ಲಿ ನಮ್ಮ ಕುಟುಂಬದ ಸುತ್ತಮುತ್ತಲಪ್ಪ ನಿಮ್ಮ ಪ್ರಸನ್ನತೆ ಇರ್ಲಪ್ಪ. ನಮ್ಮ ಕುಟುಂಬದ ಸುತ್ತಮುತ್ತಲಲ್ಲಿ ನಿನ್ನ ರಕ್ಷಣೆ ದೇವದೂತರನ್ನ ಕಳ್ರಪ್ಪ. ನಮ್ಮ ಕುಟುಂಬದ ಒಳಗಡೆ ನಿಮ್ಮ ರಕ್ಷಣೆ ದೇವದೂತರನ್ನ ಕಳ್ರಪ್ಪ. ಅಪ್ಪ ನಮ್ಮ ಸಂಪೂರ್ಣ ಜವಾಬ್ದಾರಿ ನೀವು ಇರಪ್ಪ. ನಮಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ರಪ್ಪ. ನಮ್ಮ ಅಂಗಾಲಿನಿಂದ ನೆತ್ತಿವರೆಗೆ ನೀವು ಮುಟ್ಟಿ ಕರ್ತನೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ದೌರ್ಬಲ್ಯತೆಗಳನ್ನ, ಎಲ್ಲ ಅನಾರೋಗ್ಯಗಳನ್ನ, ಎಲ್ಲ ದುಷ್ಟ ಸೈತಾನಗಳನ್ನ, ಎಲ್ಲ ದುಷ್ಟ ಸೈತಾನ ಆತ್ಮನ ತೆಗೆದು ಹಾಕಿ ಕರ್ತನೆ ನಿಮ್ಮ ಆತ್ಮ ನಮ್ಮ ಹೃದಯದಲ್ಲಿ ಬಂದು ನಿಲ್ಲಿಸಿ, ನಿಮ್ಮ ಆತ್ಮ ನಮ್ಮ ಕುಟುಂಬದೊಳಗೆ ಬಂದು ನಿಲ್ಲಿಸಿ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯ ಕೊಟ್ಟು ಆರಾಧನೆಯ ಜೀವಿತವನ್ನು ನಮ್ಮ ಜೀವಿತದಲ್ಲಿ ರೂಪಿಸಬೇಕಪ್ಪ. ನಿಮ್ಮ ಮುದ್ದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ಇಲ್ಲೇ ಕಷ್ಟಪಡುವವರೇ ಹೊರೆಯುವತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಹೇಳಿದ್ರಪ್ಪ. ಅವ ನಿಮ್ಮ ಬಳಿಗೆ ನಾವು ಬರ್ತಾ ಇದೆ ಕರ್ತನೆ. ನಾವು ಆಶೀರ್ವಹಿಸಿರಪ್ಪ. ಹುಟ್ಟಿನಿಂದ ಕೆಟ್ಟದನ್ನು ಮಾಡಿರ್ತಕ್ಕಂಥ ಪಾಪಿಗಳು ನಾವಾಗಿದೆ ಕರ್ತನೆ. ಹೊಲಸಾದ ತುಟಿಯವರು ನಾವಾಗಿದ್ದೇವೆ ಕರ್ತನೆ. ದಯವಿಟ್ಟು ನಮ್ಮನ್ನು ಪರಿಶುದ್ಧನಾಗಿರ್ತಕ್ಕಂಥ ದೇವರೇ, ಪರಿಶುದ್ಧ ದೇವರೇ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಿಮ್ಮ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ನಾವು ಆಶೀರ್ವಹಿಸಬೇಕದಪ್ಪ. ಮುದ್ದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ದೌರ್ಬಲ್ಯತೆಗಳನ್ನು ತೆಗೆದಾಕಪ್ಪ, ಎಲ್ಲ ರೋಗಗಳನ್ನು ತೆಗೆದಾಕರಪ್ಪ, ಎಲ್ಲ ಕೆಟ್ಟ ವಿಚಾರಗಳನ್ನ ತೆಗೆದಾಕರಪ್ಪ. ಒಳ್ಳೆಯ ಆಲೋಚನೆ ಮಾಡುವ ಹಾಗೆ, ಅದು ನಿಮ್ಮ ನಾಮಸ್ಮರಣೆ ಮಾಡುವ ಹಾಗೆ, ನಿಮ್ಮ ಆಲೋಚನೆ ಮಾಡುವಂಥ ಮನಸ್ಥಿತಿಯನ್ನು ಈ ಪಾಪಿಗಳ ದೇಪಾಲಿಸಿ ನಮ್ಮ ಪ್ರೀತಿಯ ಕಾರ್ಯಗಳ ಜೋಪಾನ ಮಾಡಬೇಕಂತ ಮುದ್ದು ನಾಮದಲ್ಲಿ ಬೇಡಿಕೊಳ್ತೀನಿ ಕರ್ತನೆ. ನಮ್ಮ ಜೀವಿತದ ಎಲ್ಲ ಬೇಡಿಕೆಗಳನ್ನ ನಿಮ್ಮ ಪಾದದಲ್ಲಿ ಹಾಕ್ತಂದು ಕರ್ತನೆ. ನಮ್ಮ ಒಳ್ಳೆ ಜೀವಿತವನ್ನು ರೂಪಿಸಿ, ಭವಿಷ್ಯದ ಒಳ್ಳೆ ಜೀವಿತವನ್ನು ರೂಪಿಸಿ ನಮ್ಮನ್ನು ನಿಮ್ಮ ಪ್ರೀತಿಯ ಕಾರ್ಯಗಳ ಜೋಪಾನ ಮಾಡಬೇಕಂತಳಪ್ಪ. ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಕರ್ತನೆ. ಯಾವುದೇ ಕೇಡುಗಳನ್ನ ಅಂತ ನಮ್ಮನ್ನು ಒಳಪಡಿಸಿದಪ್ಪ. ನಿಮ್ಮ ಪವಿತ್ರ ಪರಿಶುದ್ಧ ರಕ್ಷಣೆ ನಮ್ಮ ಜೋಪಾನ ಮಾಡಿ, ನಿಮ್ಮ ಚಿತ್ತವಾದ ಬೆಳಗ್ಗೆ ನಿಮ್ಮನ್ನು ಅಪ್ಪ ಎಂದು ಬೇಡಿಕೊಳ್ಳುವಂಥ ಒಂದು ಮಹಾ ಜೀವಿತದ ಭಾಗ್ಯವನ್ನು ಈ ಪಾಪಿಗಳಿಗೆ ದೇಪಾಲಿಸಿ ಕೊಡಬೇಕಂತೇಳಪ್ಪ. ಏಸಪ್ಪ, ಎಲ್ಲ ಪ್ರಾರ್ಥನೆಗಳನ್ನ, ಮನವಿಗಳನ್ನ ನಮ್ಮ ಪ್ರಭು, ನಮ್ಮ ಗುರು, ನಮ್ಮ ರಕ್ಷಕರು, ನನ್ನ ರಾಜರು, ನನ್ನ ಸತ್ಯ ದೇವರು ಆಗಿರುವ ಯೇಸು ಅಪ್ಪರ ನಾಮದಲ್ಲಿ, ಮುದ್ದಾದ ನಾಮದಲ್ಲಿ ಅಪ್ಪ, ಅತಿ ತಾಳ್ಮೆಯಿಂದ ವಿನಯದಿಂದ ನಿಮ್ಮ ಪಾದದಲ್ಲಿ ಅಡ್ಡ ಬಿದ್ದು ಬೇಡಿಕೊಳ್ಳುತ್ತೇನೆ ನನ್ನ ಜೀವವುಳ್ಳ ತಂದೆ. ಆಮೇಲೆ ಪರಲೋಕದಲ್ಲಿರೋ ನಮ್ಮ ಒಳ್ಳೆ ತಂದೆ ಅಪ್ಪ, ನಿಮ್ಮ ನಾಮವು ಪರಿಶುದ್ಧವೆನಿಸಲ್ಪಡಲಿ ಅಪ್ಪ. ಅಪ್ಪ, ನಿಮ್ಮ ರಾಜ್ಯವೂ ಬರಲಪ್ಪ. ನಿಮ್ಮ ಚಿತ್ತವು ಆ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಪ್ಪ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಇವತ್ತು ದಯಪಾಲಿಸಿಕೊಡಪ್ಪ. ನಮಗೆ ತಪ್ಪು ಮಾಡಿದರೆ ನಾವು ತಪ್ಪುಗಳನ್ನ ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿರಪ್ಪ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೀಳಿಂದ ತಪ್ಪಿಸಿಕೊಳ್ಳಪ್ಪ. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇಲೆ ನನ್ನ ಮನೆಯೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯೇ ಯೆಹೋವನನ್ನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇಲೆ ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನನ್ನ ಮನೆಯೇ ಕರ್ತನನ್ನು ಸ್ತುತಿಸು. ನನ್ನ ಜೀವಮಾನವೆಲ್ಲ ನಾನು ದೇವರನ್ನೇ ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಉಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡಿ ಶಕ್ತನಲ್ಲ. ಭೂಮಿ, ಆಕಾಶ, ಸಾಗರ, ಜಲಚರ ಇವುಗಳನ್ನ ನಿರ್ಮಿಸಿದ ಆತನು. ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವ ಆತನು. ಹಿಂಸೆಗೆ ಗುರಿಯಾದವರಿಗೆ ನ್ಯಾಯವನ್ನು ಸ್ಥಾಪಿಸಿದವನು. ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಕರ್ತನು ಸೆರೆಯಲ್ಲಿರುವವರನ್ನ ಬಿಡಿಸುತ್ತಾನಪ್ಪ. ಕರ್ತನು ಕುಗ್ಗಿದವರನ್ನ ಉದ್ಧರಿಸ್ತಾನೆ. ಕರ್ತನು ನೀತಿವಂತರನ್ನ ಪ್ರೀತಿಸ್ತಾನೆ. ಕರ್ತನು ಪರದೇಶದವರನ್ನ ಕಾಪಾಡುತ್ತಾನೆ. ಕರ್ತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಕರ್ತನು ಸದಾಕಾಲವು ಅರಸನಾಗಿರುವನು. ಕೀರ್ತನೆ 146. ಏಸು ನಾನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದೇನೆ. ಯೋಹಾನ 14:6. ನಿನ್ನ ದೇವರಾಗಿರುವ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಲೂಕ 10:27. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ನಿನ್ನ ಕರ್ತನಾದ ದೇವರ ಹೆಸರನ್ನು ಅಯುಗೆ ಕಾರ್ಯ ಎತ್ತಬಾರದು. ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಆಗ ಕರ್ತನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನ, ಮತ್ತೊಬ್ಬನ ಆಸ್ತನ, ಮತ್ತೊಬ್ಬನ ಹೆಣ್ಣತನ, ಮತ್ತೊಬ್ಬನ ಕುಟುಂಬವನ್ನು ಆಶಿಸಬಾರದು. ವಿಮೋಚನೆ ಕಾಂಡ 21. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಕರ್ತನು ನಿನ್ನ ವಿಷಯವಾಗಿ ತನ್ನ ದೇವದೂತರಿಗೆ ಅಪ್ಪಣೆ ಕೊಡುವನು. ಕೀರ್ತನೆಗಳು 91:11. ಈ ವಾಕ್ಯದ ಪ್ರಕಾರ ನಮ್ಮನ್ನು ಜೀವಿಸಾಗಿ ಆಶೀರ್ವದಿಸಿ ಬಲಪಡಿಸಬೇಕು. ಸಪ ನಿಮ್ಮ ಮುದ್ದು ನಾಮದಲ್ಲಿ ಬೇಡಿಕೊಳ್ತೇನೆ ನನ್ನ ಜೀವಳ ತಂದೆ. ಆಮೇಲೆ